ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ತುಪ್ಪದ ಕಾಯಿ ಹೊಡೆದು ಕೊಬ್ಬರಿಯನ್ನ ಅಗ್ನಿಕುಂಡಕ್ಕೆ ಹಾಕಿದ್ರಿ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ನೈಟ್ ಅಲ್ಲೇ ಇದ್ದು ಮಾರ್ನಿಂಗ್ ಬೆಟ್ಟ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನಾವು ರಿಟರ್ನ್ ಆಗೋಗಂತೂ ಕ್ರೌಡ್ ಜಾಸ್ತಿನೇ ಆಗಿತ್ತು. ಶಬರಿಮಲೆಗೆ ಪ್ರತಿ ವರ್ಷ ಲಕ್ಷಾಂತರ ಅಯ್ಯಪ್ಪ ಸ್ವಾಮಿ ಭಕ್ತರು ದರ್ಶನಕ್ಕೆ ಬರ್ತಾರೆ. ಬಟ್ ಕ್ರೌಡ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಟೆಂಪಲ್ನವ್ರು ಯಾಕೋ ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್ನು. ಕ್ಯೂನಲ್ಲಿ ಗಂಟೆಗಟ್ಟಲೆ ಭಕ್ತರು ನಿಲ್ತಾರೆ. ಇದರಲ್ಲಿ ಮಕ್ಕಳು, ವೃದ್ಧರು ಎಲ್ಲರೂ ಸಹ ಇರ್ತಾರೆ. ತಿಂಡಿ ಊಟ ಏನು ವ್ಯವಸ್ಥೆ ಇಲ್ಲದೇನೆ ಕ್ಯೂನಲ್ಲೇ ನಿಲ್ಬೇಕಾಗುತ್ತೆ. ಕೆಲವೊಂದು ಟೈಮು ರಾತ್ರಿ ಪೂರ್ತಿ ಕ್ಯೂನಲ್ಲಿ ನಿಂತಿದ್ದ ಉದಾಹರಣೆಗಳು ಸಹ ಇದೆ. ಇದರ ಬಗ್ಗೆ ಟೆಂಪಲ್ ಮ್ಯಾನೇಜ್ಮೆಂಟ್ ಏನಾದರೂ ಒಂದು ಅನುಕೂಲ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಆಗಿದೆ. ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ನಿಮ್ಮ ಒಪಿನಿಯನ್ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ವಿಡಿಯೋನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡ್ಬಿಡಿ. ನೀವಿನ ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ನಲ್ಲೂ ಸಹ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ಬಿಡಿ. ಸ್ವಾಮಿಯೇ ಶರಣಮಯ್ಯಪ್ಪ.